ನಾಯಕತ್ವ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ಯತ್ನಾಳ್ ಒಂದು ಕಡೆ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಹೇಳಿಕೆ ಏನು ಅಂತ ಹೇಳಿದ್ರೆ, ನೋಡ್ರಿ ಸುಮಾರು ಜನ ರೇಸಲ್ಲಿದ್ದಾರೆ ಈಗ ಮುಖ್ಯಮಂತ್ರಿ ರೇಸಲ್ಲಿ. ಈ ಕಡೆ ಯಾರೋ ಪರಮೇಶ್ವರ್ ಅಂತಾರೆ, ಆ ಕಡೆ ಜಾರಕಿಹೊಳಿ ಅಂತಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಇಷ್ಟೊಂದು ನಾಯಕರ ಹೆಸರು ಬರ್ತಾ ಇದ್ದಿಲ್ಲ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಈ ರೇಸಿಗೆ ಬಿದ್ದಿದ್ದಾರಲ್ಲ, ಇಂಥ ಯಾವ ನಾಯಕರು ಸಿ ಎಮ್ ಆಗಲ್ಲ ಅಂತ. ಹಿಂದೆ ಕೂಡ ಇದೇ ಥರ ಆಗಿತ್ತು. ಯಡಿಯೂರಪ್ಪ ಅವ್ರನ್ನ ಇಳಿಸಿದಾಗ ಯಾವ್ರು ಆಗಿಬಿಡ್ತಾರೆ, ಇವ್ರು ಆಗಿಬಿಡ್ತಾರೆ, ಬೆಲ್ಲದವ್ರ ಹೆಸರು ಬಂದುಬಿಡ್ತು, ಜೋಶಿಯವರ ಹೆಸರು ಬಂತು, ಅನೇಕ ನಾಯಕರ ಹೆಸರುಗಳು ಬಂದುಬಿಡ್ತು. ಅವಾಗ ಅವರು ಇವರು ದೊಡ್ಡ ಚರ್ಚೆ ನಡೆದು ಹೋಯಿತು. ಆದರೆ ಏಕಾಏಕಿ ಸಿ ಎಮ್ ಆದವ್ರು ಯಾರು ಅಂತ ಹೇಳಿದ್ರೆ ಬೊಮ್ಮಾಯಿ ಅವರು ಸಿ ಎಮ್ ಆಗ್ತಾರೆ ಹೊತ್ತಿಗೆ. ಇಲ್ಲಿ ಇನ್ನೊಂದು ಕಡೆ ಯತ್ನಾಳ್ ಕೂಡ ಅದೇ ದಾಟಿಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಇವ್ರು ಯಾರ್ಯಾರು ಈ ರೇಸಿಗೆ ಬಿದ್ದಿದ್ದಾರಲ್ಲಪ್ಪ, ಇವ್ರು ಯಾರೂ ಆಗಲ್ಲ. ರಾಜ್ಯದ ಸಾರಥ್ಯ ಹೋಗೋದು ಒಂದು ಡಾರ್ಕ್ ಹಾರ್ಸ್ ಕೈಗೆ ಸಿಕ್ಕಿಬಿಡುತ್ತೆ. ಡಾರ್ಕ್ ಹಾರ್ಸ್ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿತಾರೆ ಎನ್ನುವ ಒಂದು ಮಾತನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿ ಅವರು ಆಗಲ್ಲ, ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ನೋಡ್ತಾ ಇರಿ. ಒಮ್ಮೆ ಸಿ ಎಮ್ ಆಗಬೇಕು ಅಂತ ಖರ್ಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಸಿ ಎಂ ಪುತ್ರನ ಮೂಲಕ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿಸ್ಬಿಟ್ಟಿದ್ದಾರೆ ಅವರು. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದು. ನಡೀತಿದಲ್ಲ, ನಾವೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, ಎಂ ಬಿ ಪಾಲ್ಡ್ರ ಆದರೂ ವಿರೋಧಿಲ್ಲ, ಯಾರು ಆಗಲ್ಲ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದು. ಕೊನೆಯಾಗಿ ಯಾರ್ಯಾರು ಆಗೋದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗ್ತದೆ. ನಾ ಹೇಳದಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ, ಅವರೇ ಆಗ್ತಾರೆ. ನೀವು ನೋಡ್ತೀರಿ, ಡಿ ಕೆ ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ. ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಆಗಿದ್ದ ಯಾಕೆ ಹೇಳಕತ್ತಾರಂದ್ರೆ